ಚಾಮರಾಜನಗರ ಬಳಿಕ ಅಧಿಕಾರಿಗಳು ಆಪರೇಷನ್ ಶುರು ಮಾಡಿದ್ದಾರೆ. ಕೃಷ್ಣ ಮೃಗ ಜಿಂಕೆ ಬೇಟೆಯಾಡಿದವರು ಅರೆಸ್ಟ್ ಆಗಿದ್ದಾರೆ. ಬೀದರ್ನ ಚೊಂಡಿ ಮಮದಾಪುರ್ನಲ್ಲಿ ಭೇಟಿಯನ್ನ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೃಷ್ಣ ಮೃಗ ಜಿಂಕೆ ಸೇರಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು. ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ. ಚಾಮರಾಜನಗರದಲ್ಲಿ ಅಧಿಕಾರಿಗಳು ಆಪರೇಷನ್ ಅನ್ನ ಮಾಡಿದ್ದಾರೆ. ಕೃಷ್ಣ ಮೃಗ ಜಿಂಕೆ ಬೇಟೆಯಾಡಿದವರನ್ನ ಅರೆಸ್ಟ್ ಮಾಡಲಾಗಿದೆ. ಬೀದರ್ನ ಚೊಂಡಿ ಹಾಗೆ ಮಮದಾಪುರ್ನಲ್ಲಿ ಭೇಟಿಯನ್ನ ಆಡಿದ್ರು. ಕೃಷ್ಣ ಮೃಗ ಜಿಂಕೆ ಸೇರಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು. ಸದ್ಯ 6 ಮಂದಿಯ ಬಂಧನವನ್ನ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು. ಹೈದರಾಬಾದ್ ಮೂಲದ ಅಬ್ದುಲ್ ಸಾಹಿದ್ ಹಮೀದ್ ಹಾಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಸೋಹೇಬ್ ಮಲ್ಲಿಕ್ ಕೂಡ ಬಂಧನ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಬೇಟೆಗೆ ಬಳಸಿದ್ದ ಅತ್ಯಾಧುನಿಕ ರೈಫಲ್ ಹಾಗೂ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಗ್ರಾಮಸ್ಥರ ಮಾಹಿತಿಯನ್ನು ಆಧರಿಸಿ ಜನವಾಡ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಪರಾರಿಯಾಗಿದ್ದ 3 ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ನೋಡಿ, ಈ ಒಂದು ಜಿಂಕೆ ಇವುಗಳನ್ನೆಲ್ಲ ಬೇಟೆ ಆಡಬಾರದು ಅನ್ನುವಂಥದ್ದು ಹಿಂದೆಯಿಂದ ಕೂಡ ಇರುವಂತಹ ರೂಲ್ಸ್. ನೀವು ಕೃಷ್ಣ ಮೃಗ ಜಿಂಕೆಯನ್ನ ಬೇಟೆ ಮಾಡೋ ಹಾಗಿಲ್ಲ, ಜೊತೆಗೆ ರೈಫಲ್ ಅದ್ಯಾವುದನ್ನು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸದ್ಯ ಈಗ ಯಾರೆಲ್ಲ ಈ ಒಂದು ಜಿಂಕೆಯನ್ನ ಬೇಟೆ ಆಡ್ತಾ ಇದ್ರು, ಕೃಷ್ಣ ಮೃಗವನ್ನ ಬೇಟೆ ಆಡೋದಕ್ಕೆ ಬಂದಿದ್ರು, ಅವರೆಲ್ಲರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಚಾಮರಾಜನಗರ ಬಳಿಕ ಅಧಿಕಾರಿಗಳು ದೊಡ್ಡ ಆಪರೇಷನ್ ಅನ್ನ ಮಾಡಿದ್ದಾರೆ. ಕೃಷ್ಣ ಮೃಗ ಜಿಂಕೆಯನ್ನ ಬೇಟೆ ಮಾಡಿದವರು ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ. ಬೀದರ್ನ ಚೊಂಡಿ ಹಾಗೆ ಮಮದಾಪುರ್ನಲ್ಲಿ ಭೇಟಿಯನ್ನ ಮಾಡ್ತಾ ಇದ್ರು. ನೋಡಿ, ಕೃಷ್ಣ ಮೃಗ ಜಿಂಕೆ ಸೇರಿ ಕಾಡು ಪ್ರಾಣಿಗಳನ್ನ ಬೇಟೆ ಮಾಡ್ತಾ ಇದ್ರು ಈ 6 ಮಂದಿ. ಸದ್ಯ ಅಷ್ಟು 6 ಮಂದಿಯನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಮತ್ತೊಂದು ಕಡೆಗೆ ಹೈದರಾಬಾದ್ ಮೂಲದ ಅಬ್ದುಲ್ ಸಾಹಿದ್ ಹಮೀದ್ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಸೋಹೇಬ್ ಮಲ್ಲಿಕನನ್ನು ಕೂಡ ಬಂಧನ ಮಾಡಲಾಗಿದೆ. ಮತ್ತೆ ಬೇಟೆಗೆ ಬಳಸಿದ್ದ ಅತ್ಯಾಧುನಿಕ ರೈಫಲ್ ಹಾಗೆ ತಗೊಂಡು ಹೋಗಿದ್ದ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೆ ಪೊಲೀಸರಿಗೆ ಗ್ರಾಮಸ್ಥರು ಸರಿಯಾದ ಮಾಹಿತಿಯನ್ನ ಕೊಟ್ಟಿದ್ರು. ಆ ಮಾಹಿತಿ ಆಧರಿಸಿ ಜನವಾಡ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 6 ಮಂದಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ 3 ಜನ ಪರಾರಿಯಾಗಿದ್ರು. ಆ 3 ಜನರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಿನಲ್ಲಿ ಜಿಂಕೆ ಕೃಷ್ಣ ಮೃಗ ಭೇಟಿಯಾಡ್ತಾ ಇದ್ದಂತಹ 6 ಜನರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ.